IPS ಮಾರೇಗೌಡರು ಅವ್ರ ಮೊಮ್ಮಗ. ನಾನು ಆ್ಯಕ್ಚುಲಿ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಫ್ಯಾಮಿಲಿನೇ ಇದ್ದೀನಿ. ಸೊ ನನಗೆ ನನ್ನ ಲೈಫಲ್ಲಿ ಒಂದು ಗ್ರೇಟ್ ಆಪರ್ಚುನಿಟಿ ಲೈಕ್ ಈ ಥರದ್ದು ನನ್ನ ಕಾಕಿ ಇವತ್ತು ಎಷ್ಟೊಂದು ಜನ ಇವತ್ತು ಸ್ಟಡೀಸಲ್ಲಿ ಮಾಡಿ ಅದಾದಮೇಲೆ ಫಿಸಿಕಲ್ ಟೆಸ್ಟ್ ಮುಗಿಸಿ ಆಮೇಲೆ ಒಂದು ಕಾಕಿ ಹಾಕೋದಕ್ಕೆ ಅಷ್ಟು ಕನಸು ಕಾಣ್ತಿರ್ತಾರೆ. ಅಂಥದ್ರಲ್ಲಿ ಆರ್ಟಿಸ್ಟ್ ಆಗಿಬಿಟ್ಟು ನಮ್ಮ ಪುಣ್ಯ ಇದು ಡೈರೆಕ್ಟಾಗಿ ಆ ಥರ ಒಂದು ಕಾಕಿ ಮುಟ್ಟೋದಕ್ಕೆ ನಮ್ಮ ಭಾಗ್ಯ ಅಂತ ಅನ್ಕೊತೀನಿ. ಇನ್ನೂ ಅಷ್ಟು ಅಪ್ಡೇಟೆಡ್ ಇರಲಿಲ್ಲ, CCTV ಕ್ಯಾಮ್ರಾಸ್ ಅಷ್ಟು ಇನ್ಸ್ಟಾಲೇಷನ್ ಇರಲಿಲ್ಲ. ಸೊ ಆ ಒಂದು ಟೈಮ್ ಪೀರಿಯಡಲ್ಲಿ ನಡೆಯುವಂಥ ಒಂದು ಕತೆ. 16 ಅದೊಂದು ನನಗೂ ಒಂದು ಅದಕ್ಕೆ ಹೆಸರು ಕೇಳಿದ ತಕ್ಷಣ ಏನೋ ಒಂದು ಕ್ಯೂರಿಯಾಸಿಟಿ ಇದೆ. ಸೊ ಆ ಕ್ಯೂರಿಯಾಸಿಟಿ ಮೇಲೆ ಮೂವಿ ನೋಡಬೇಕು. ಅಲ್ಲ, ಮಲಯಾಳಂ ಅವರು ಕನ್ನಡ ಕಲಿಯೋದಕ್ಕೆ ಕಷ್ಟ ಹೇಗೋ ನಮಗೆ. ಸೊ ಅದೇ ರೀತಿ ನಮಗೆ ಡೈಲಾಗ್ಸ್ನೆಲ್ಲ ನಾವು ಮೊಬೈಲ್ ಮೆಸೇಜ್ ಟೈಪ್ ಮಾಡ್ಕೊತಿದ್ವಿ. ಸೊ ಆ ರೀತಿಲಿ ಪ್ರಿಪೇರ್ ಆಗ್ತಿದ್ವಿ. ಕತೆ ಕೇಳ್ತೀನಿ, ಕತೆ ಕೇಳಾದ್ಮೇಲೆ ಡೆಫಿನೆಟ್ಲಿ ಈ ಕಾಪ್ ಕ್ಯಾರೆಕ್ಟರ್ ನಾನು ಮಾಡಲೇಬೇಕಂತ ಬಿಟ್ಟು ಆಲ್ಮೋಸ್ಟ್ 50 ಡೇಸ್ ಏನೋ ಶೂಟ್ ಮಾಡಿದ್ದೀನಿ ಇದಕ್ಕೆ. ಆಲ್ಮೋಸ್ಟ್ ಅಷ್ಟು ದಿವಸನೂ ಒಬ್ಬ ಪೊಲೀಸ್ ಕ್ಯಾರೆಕ್ಟರ್ ಹೇಗೆ ಸೇವ್ ಮಾಡಿಬಿಟ್ಟು ಡ್ಯೂಟಿಗೆ ಜಾಯ್ನ್ ಆಗ್ತಾರೋ ಅದೇ ರೀತಿ ಈ ಕ್ಯಾರೆಕ್ಟರ್ನ ಅಂದರೆ ಫುಲ್ಫಿಲ್ ಮಾಡಿದ್ದೀನಿ ನನ್ನ ಕಡೆಯಿಂದ. ಥಿಯೇಟ್ರಲ್ಲಿ ನಿಮಗೆ ಅದು ಬಿಗ್ ಸ್ಕ್ರೀನಲ್ಲಿ ಇನ್ನೂ ಬೇರೆ ಲೆವೆಲ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಅದನ್ನು ಮಿಸ್ ಮಾಡ್ಕೊಬೇಡಿ. ಸುದ್ದಿ ಮನೆ ಡಿಜಿಟಲ್ ಮೀಡಿಯಾಗೆ ಸ್ವಾಗತ ಸರ್. ಮೇಡಮ್ ನಿಮಗೂ ಸ್ವಾಗತ ಸರ್. ಶೇಷ 2016 ಅಂದರೆ ಏನು ಸರ್? ಶೇಷ 2016 ನಮಗೆ ಡೈರೆಕ್ಟ್ರು ಹೇಳಿರೋ ಪ್ರಕಾರ ಇದು ಒಂದು 2016 ಬಿಫೋರ್ ನಮಗೆ ಇವಾಗ ಆಫ್ಟರ್ ನಮಗೆ CCTV ಕ್ಯಾಮ್ರಾಸ್ ಬಂದಿದೆ. 2016 ಆಫ್ಟರ್, ಓಕೆನಾ? ಆ ಕಡೆಯಿಂದ ಎಲ್ಲ ಕಡೆನೂ ಇನ್ಕ್ಲೂಡೆಡ್ ಎಲ್ಲ ಕಡೆನೂ ಇದೆ. ಸೊ ಇದು 2016 ಬಿಫೋರ್ ಅಂದರೆ ಆ ಟೈಮಲ್ಲಿ ಎಲ್ಲೂ ಅಂದರೆ ಲೈಕ್ ಇನ್ನೂ ಅಷ್ಟು ಅಪ್ಡೇಟೆಡ್ ಇರಲಿಲ್ಲ, CCTV ಕ್ಯಾಮ್ರಾಸ್ ಅಷ್ಟು ಇನ್ಸ್ಟಾಲೇಷನ್ ಇರಲಿಲ್ಲ. ಸೊ ಆ ಒಂದು ಟೈಮ್ ಪೀರಿಯಡಲ್ಲಿ ನಡೆಯುವಂಥ ಒಂದು ಕತೆ. ಯಾಕಂದರೆ 2016 ಅನ್ನೋದು ಒಂದು ವಿಭಿನ್ನವಾಗಿದೆ. ಹೌದು ಮೇಡಮ್. ಆ ಕ್ಯೂರಿಯಾಸಿಟಿ ಬರಲಿ ಅಂತಲೇ ಅದು ಟೈಟಲ್. ನನಗೂ ಆ್ಯಕ್ಚುಲಿ ಅದ್ರ ಮೀನಿಂಗ್ ಗೊತ್ತಿಲ್ಲ, ನಾನು ಒಂದು ಆಡಿಯನ್ಸ್ ಆಗಿ ನೋಡ್ತಾ ಇರೋದು. ಸೊ ಶೇಷ 2016 ಅದೊಂದು ನನಗೂ ಒಂದು ಅದಕ್ಕೆ ಹೆಸರು ಕೇಳಿದ ತಕ್ಷಣ ಏನೋ ಒಂದು ಕ್ಯೂರಿಯಾಸಿಟಿ ಇದೆ. ಸೊ ಆ ಕ್ಯೂರಿಯಾಸಿಟಿ ಮೇಲೆ ಮೂವಿ ನೋಡಬೇಕು. ಸರ್ ನಿಮ್ಮ ಪಾತ್ರ ಇದರಲ್ಲಿ ಏನಿದೆ? ನಮಸ್ತೆ, ನನ್ನ ಹೆಸರು ಸಾಯಿ ಭೈರವ ಅಂತ. ನಾನೊಬ್ಬ ಆರ್ಟಿಸ್ಟು. ಇದು ನಂದು ಒಂದು 6ನೇ ಸಿನಿಮಾ. ನಾನು ಮಲಯಾಳಂ ಇದು 2ನೇ ಸಿನಿಮಾ ಆ್ಯಂಡ್ ಇದು ಬೈಲ್ಯಾಂಗಲ್ ಮಾಡಿರೋದು ಇದು ಮೊದಲನೇ ಸಿನಿಮಾ. ಇದು ನಂದು ಕ್ಯಾರೆಕ್ಟರ್ ಕೇಳಿಬಿಟ್ಟು ನಮ್ಮ ಡೈರೆಕ್ಟರ್ ಹೇಳಾದ್ಮೇಲೆ ನಂದೊಂದು ಪ್ರೊಫೆಷ್ನರಿ ಪೀರಿಯಡ್ ಮುಗಿಸ್ಕೊಂಡು ಆಗ್ತಾನೆ ಜಾಯ್ನ್ ಆಗಿರೋ ಒಂದು ಹೆಡ್ ಕಾನ್ಸ್ಟೇಬಲ್ ಕ್ಯಾರೆಕ್ಟರು. ಅಂದರೆ ಅವ್ನು ತುಂಬ ಎನರ್ಜೆಟಿಕ್ಕಾಗಿ ಒಂದು ಮೈಂಡ್ ಸೆಟ್ ಇರುತ್ತಲ್ಲ ಒಂದು ಇದು ಟ್ರೈನಿಂಗ್ ಮುಗಿಸೋ ಟೈಮಲ್ಲಿ. ಸೊ ಅವ್ನು ಬಂದುಬಿಟ್ಟು ಸ್ಟೇಷನ್ಗೆ ಬಂದು ಶಾಕ್ ಆಗ್ತಾನೆ, ಇಲ್ಲಿ ಏನಿದೆ ವ್ಯವಸ್ಥೆ, ಈ ಥರ ಒಂದು ಕರಪ್ಷನ್ ಆಗಿರೋ ಒಂದು ಪೊಲೀಸ್ ಸ್ಟೇಷನ್ಗೆ ಬಂದು ಒಬ್ಬ ಎನರ್ಜೆಟಿಕ್ ಕಾಪ್ ಯಾವ ಥರ ಶಾಕ್ ಆಗ್ತಾನೆ ಅನ್ನೋದು ಒಂದು ಕ್ಯಾರೆಕ್ಟರ್ ನಂದು. ಸರ್ ಇದು ಸಿನಿಮಾ ಸ್ಟೇಷನಲ್ಲಿ ಆಗುವಂಥದ್ದು ಔಟ್ಸೈಡ್? ಇದು ಸ್ಟೇಷನ್ ಸುತ್ತಮುತ್ತ ಒಂದು ರಿಮೋಟ್ ಒಂದು ಪ್ಲೇಸಲ್ಲಿ ನಡೆಯುವಂಥ ಒಂದು ಕತೆ ನಡೆಯುತ್ತೆ. ರಿಮೋಟ್ ಪ್ಲೇಸಲ್ಲಿ ನಡೆಯುವಂಥ ಒಂದು ಕತೆ ಇದು. ನಂದು ಕ್ಯಾರೆಕ್ಟ್ರು ಗೊತ್ತಾಗಬೇಕಂದ್ರೆ ನೀವು ಮೂವಿ ನೋಡಲೇಬೇಕು. ಯಾಕಂದರೆ ನನ್ನ ಕ್ಯಾರೆಕ್ಟ್ರ್ ಬಂದು ನಿಮಗೆ ಮೂವಿ ನೋಡಿದಾಗಲೇ ಅರ್ಥ ಆಗೋದು. ನಂದು ಏನು ಕ್ಯಾರೆಕ್ಟ್ರು, ಇಷ್ಟೆಲ್ಲ ಆರ್ಟಿಸ್ಟ್ ಮಧ್ಯೆ ನಂದು ಏನು ಕ್ಯಾರೆಕ್ಟ್ರು ಅಂತ ಮೂವಿ ನೋಡಿದಾಗಲೇ ಗೊತ್ತಾಗೋದು. ಸರ್ ಪೊಲೀಸ್ ಅಂದರೆ ಒಂದು ವೈಬ್ ಇರುತ್ತೆ, ಅದರಲ್ಲಿ ಕಾಕಿ ಬಟ್ಟೆ ವೈಬಲ್ಲಿ ಬಂದರೆ ಅದೊಂದು ಬೇರೆ ಥರ ವೈಬ್. ಹೌದು. ಈ ಬೇರೆ ಕ್ಯಾರೆಕ್ಟರ್ ಎಲ್ಲ ಮಾಡೋದು ಒಂದು ಸ್ವಲ್ಪ ಕಾಕಿ ಬಟ್ಟೆ ಹಾಕಿದ ಮೇಲೆ ಮಾಡೋದು ಕಷ್ಟ ಆಗುತ್ತೆ. ಅದನ್ನ ಹೆಂಗೆ ನಿಭಾಯಿಸ್ತೀರ ನೀವು? ತುಂಬ ಚೆನ್ನಾಗಿ ಕೇಳಿದ್ರಿ. ಆ್ಯಕ್ಚುಲಿ ನಾನು ಬಂದುಬಿಟ್ಟು IPS ಮಾರೇಗೌಡರು ಅವ್ರ ಮೊಮ್ಮಗ. ನಾನು ಆ್ಯಕ್ಚುಲಿ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಫ್ಯಾಮಿಲಿನೇ ಇದ್ದೀನಿ. ಸೊ ನನಗೆ ನನ್ನ ಲೈಫಲ್ಲಿ ಒಂದು ಗ್ರೇಟ್ ಆಪರ್ಚುನಿಟಿ ಲೈಕ್ ಈ ಥರದ್ದು ನನ್ನ ಕಾಕಿ ಇವತ್ತು ಎಷ್ಟೊಂದು ಜನ ಇವತ್ತು ಸ್ಟಡೀಸಲ್ಲಿ ಮಾಡಿ ಅದಾದಮೇಲೆ ಫಿಸಿಕಲ್ ಟೆಸ್ಟ್ ಮುಗಿಸಿ ಆಮೇಲೆ ಒಂದು ಕಾಕಿ ಹಾಕೋದಕ್ಕೆ ಅಷ್ಟು ಕನಸು ಕಾಣ್ತಿರ್ತಾರೆ. ಅಂಥದ್ರಲ್ಲಿ ಆರ್ಟಿಸ್ಟ್ ಆಗಿಬಿಟ್ಟು ನಮ್ಮ ಪುಣ್ಯ ಇದು ಡೈರೆಕ್ಟಾಗಿ ಆ ಥರ ಒಂದು ಕಾಕಿ ಮುಟ್ಟೋದಕ್ಕೆ ನಮ್ಮ ಭಾಗ್ಯ ಅಂತ ಅನ್ಕೊತೀನಿ. ಅದರಲ್ಲಿ ನಾನು ಈ ಥರ ಕಾಕಿ ಹಾಕಿದ್ದು ನಾನು ತುಂಬ ಖುಷಿ ಇದೆ. ಯಾಕಂದರೆ ನಾನು ಇದಕ್ಕೆ ಒಂದು ಪೊಲೀಸ್ ಹೇಗೆ ತಯಾರಿ ಆಗ್ತಾರೋ ಒಂದು ಟ್ರೈನಿಂಗ್ ಪೀರಿಯಡಲ್ಲಿ ಅದೇ ಥರ ಫಿಟ್ನೆಸ್ ಮಾಡಿಬಿಟ್ಟು ಆ ಟೈಮಲ್ಲಿ ಆ ಕ್ಯಾರೆಕ್ಟರ್ನ ಅಚೀವ್ ಮಾಡಿದ್ದೀನಿ ಡೆಫಿನೆಟ್ಲಿ. ಇದನ್ನ ಯಾಕೆ ಕೇಳಿದ್ರೆ ಕಾಕಿ ಬಟ್ಟೆ ನಿಮ್ಗೆ ತುಂಬ ಸೂಟ್ ಆಗುತ್ತೆ ಸರ್, ಅದಕ್ಕೋಸ್ಕರ. ಮೇಡಮ್ ನಿಮ್ಮದು ಕಾಟರ ಸಿನಿಮಾದ ದರ್ಶನ್ ಸರ್ ಹತ್ರ ಆ್ಯಕ್ಟ್ ಮಾಡಿದ್ದೀರಾ. ಮಾಮೂಲಿ ಈ ಪೊಲೀಸರ ಜೊತೆಯಲ್ಲಿ ನಿಮ್ಮದು ಆ್ಯಕ್ಟಿಂಗ್ ಹೇಗಿರುತ್ತೆ? ನನಗೆ ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್. ಯಾಕಂದರೆ ಸ್ಟೋರಿ ರಿವೀಲ್ ಮಾಡೋಂಗಿಲ್ಲ, ಬಟ್ ಅಂದರೆ ನಂದು ಕಾಂಬಿನೇಷನ್ ಇದ್ದಿದ್ದು ಪ್ರಮೋದ್ ಶೆಟ್ಟಿ ಸರ್ ಮತ್ತು ಅರ್ಚನಾ ಮ್ಯಾಮ್ ಮತ್ತು ಮಲಯಾಳಂ ಆರ್ಟಿಸ್ಟ್ ಜೊತೆ ನೈಸ್ ಎಕ್ಸ್ಪೀರಿಯನ್ಸ್ ಇತ್ತು. ಯಾಕಂದರೆ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡೋದು. ಮತ್ತು ನಮಗಿಲ್ಲಿ ಏನಾಗಿತ್ತು ಅಂದರೆ ಮಲಯಾಳಂ ಮತ್ತು ಕನ್ನಡ ಎರಡರಲ್ಲೂ ಶೂಟ್ ಮಾಡಬೇಕಿತ್ತು. ಎರಡರಲ್ಲೂ ಡೈಲಾಗ್ಸ್ ಕಲಿತು ಎರಡರಲ್ಲೂ ಹೇಳಬೇಕಾಗಿತ್ತು. ಮತ್ತು ಮಲಯಾಳಮಲ್ಲಿ ಕಾಸ್ಟ್ಯೂಮ್ ಡಿಫರ್ ಆಗೋದ್ರಿಂದ ಆ ಕಾಸ್ಟ್ಯೂಮ್ ಹಾಕಬೇಕಿತ್ತು, ಈ ಕಾಸ್ಟ್ಯೂಮ್ ಹಾಕ್ಬೇಕು. ಬಟ್ ನನಗೆ ಆ ಥರ ಏನೂ ಇರಲಿಲ್ಲ, ನಂದು ಒಂದೇ ಕಾಸ್ಟ್ಯೂಮ್ ಇತ್ತು. ಆ್ಯಂಡ್ ನಂದು ಬೇಗ ಮುಗೀತು ಶೂಟ್. ಚಿಕ್ಕ ಕ್ಯಾರೆಕ್ಟರ್ ಆಗಿದ್ದರು. ಈ ಮೂವಿಯಲ್ಲಿ ಹೆಂಗಂದರೆ ಒಂದು ಸಣ್ಣದು ಪಾಸಿಂಗ್ ಕ್ಯಾರೆಕ್ಟರ್ ಇದ್ದರೂ ಅದು ಇಡೀ ಸ್ಟೋರಿಯಲ್ಲಿರುತ್ತೆ. ಅಂದರೆ ಸುಮ್ಮನೆ ಪಾಸಿಂಗ್ ಕ್ಯಾರೆಕ್ಟರ್ ಅಂತ ಏನೂ ಇಲ್ಲ. ಸೊ ಹಾಗೆ. ಸರ್ ನಿಮ್ಮ ಮಲಯಾಳಂ ಬರುತ್ತೆ? ನಮ್ಗೆ ಖಂಡಿತಗಳು ಮಲಯಾಳಂ ಬರೋದಿಲ್ಲ, ಕಲಿಯೋದಕ್ಕೆ ತುಂಬ ಕಷ್ಟ ಆಗುತ್ತೆ.
ಅಲ್ಲ ಮಲಯಾಳಂ ಅವ್ರು ಕನ್ನಡ ಕಲಿಯೋದಕ್ಕೆ ಕಷ್ಟ ಹೇಗೋ ನಮಗೆ ಸೊ ಅದೇ ರೀತಿ ನಮಗೆ ಡೈಲಾಗ್ಸ್ನೆಲ್ಲ ನಾವು ಮೊಬೈಲ್ ಮೆಸೇಜ್ ಟೈಪ್ ಮಾಡ್ಕೊತಿದ್ವಿ. ಸೊ ಆ ರೀತಿಲಿ ಪ್ರಿಪೇರ್ ಆಗ್ತಿದ್ವಿ. ಒಂದು ಸಿನಿಮಾ ಮಾಡ್ಬೇಕಂದ್ರೆ ಗ್ರೂಪಲ್ಲಿ ಕನ್ನಡ ಆಡಿಯನ್ಸ್ ಇದ್ದರೆ ಅವ್ರ ಜೊತೆ ಚರ್ಚೆ ಮಾಡಿ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತಿರುತ್ತೆ. ಬಟ್ ಮಲಯಾಳಂ ಆರ್ಟಿಸ್ಟ್ ಜೊತೆ ಮಾಡಿದ್ರಲ್ವ, ಅವ್ರು ನಿಮಗೆ ಏನು ಸಜೆಷನ್ ಕೊಟ್ಟರು ಅಂತ ಅಂದರೆ ಕನ್ನಡದವ್ರು ಇದ್ದರೆ ಸರ್ ನಾನು ಚೆನ್ನಾಗಿ ಮಾಡಿದ್ದೀನಿ, ಚೆನ್ನಾಗಿ ಮಾಡ್ಬೋದಾ ಅಂತ ಕೇಳ್ಬೋದು. ಅವ್ರಿಗೆ ಕನ್ನಡ ಬರಲ್ಲ, ನಮ್ಮ ಮಲಯಾಳಂ ಈ ಕಾಂಬಿನೇಷನ್ ಇರುತ್ತೆ ಸರ್ ನಿಮ್ಮ ಬಗ್ಗೆ. ನಾವು ಅವರಿಗೆ ಮಲಯಾಳಂದು ವರ್ಡ್ಸ್ನ ಈಸಿಯಾಗಿ ಹೇಗೆ ಪ್ರೊನೌನ್ಸ್ ಮಾಡಬೇಕು ಅನ್ನೋದು ಶಾರ್ಟ್ನ ಡಿವೈಡ್ ವರ್ಡ್ಸ್ನ ಡಿವೈಡ್ ಮಾಡ್ಕೊತಿದ್ವಿ. ಸೊ ಅವರು ಕೂಡ ನಮ್ಮ ಕನ್ನಡನ ನಮ್ಮ ಹತ್ರ ಕೇಳೋರು, ಈ ಥರ ಹೇಗೆ ಇದು ಹೇಗೆ ಪ್ರೊನೌನ್ಸ್, ಇದ್ರ ಮೀನಿಂಗ್ ಏನಂತ ಅವ್ರು ನಮ್ಮ ಹತ್ರ ಕೇಳೋರು. ಈ ಥರ ಇಬ್ಬರೂ ಒಂದು ಮ್ಯೂಚುವಲ್ ಆಗಿ ಮಾತಾಡ್ಕೊಂಡು ತುಂಬ ಪಾತ್ರ ಚೆನ್ನಾಗಿ ಮಾಡಿದ್ವಿ. ಆಮೇಲೆ ನಮ್ಮ ಕನ್ನಡ ಆರ್ಟಿಸ್ಟ್ಗಳು, ಸೀನಿಯರ್ ಆರ್ಟಿಸ್ಟ್ಗಳು ಅವ್ರ ಜೊತೆ ಮಾಡಿದ್ದು ತುಂಬ ಖುಷಿ ಆಯಿತು. ಶ್ರೀಧರ್ ಸರ್ ಆಗಿರ್ಬೋದು, ATV ಶ್ರೀಧರ್ ಸರ್ ಆಗಿರ್ಬೋದು, ಪ್ರಮೋದ್ ಅಣ್ಣ ಆಗಿರ್ಬೋದು, ನಾಗೇಂದ್ರ ಅರಸ್ ಸರ್ ಆಗಿರ್ಬೋದು, ಅವರೆಲ್ಲ ಡೈಲಾಗ್ ಹೇಗೆ ತೊಗೊಳ್ಳೋರು ಅಂದರೆ ಒಂದು ಒಳ್ಳೆ ಫ್ಲೂಯೆನ್ಸಿ ಕಂಪ್ಲೀಟ್ ಮಲಯಾಳಂ ಮಾತಾಡೋ ಥರನೇ ತೊಗೊಳ್ಳೋರು. ಯಾಕಂದರೆ ಅಷ್ಟು ವರ್ಷದ ಎಕ್ಸ್ಪೀರಿಯೆನ್ಸ್ನ ಅಲ್ಲಿನ ಅವ್ರು ನೋಡಿದ್ದು ತುಂಬ ಖುಷಿ ಆಯಿತು. ಸರ್ ನಿಮಗಿದೆ ಪೊಲೀಸ್ ಪಾತ್ರ ಹೇಗೆ ಸಿಕ್ತು ಅಂತ ಡೈರೆಕ್ಟರ್ ಸರ್ ಹೇಗೆ ಸೆಲೆಕ್ಷನ್ ಮಾಡಿದ್ರು? ಆ್ಯಕ್ಚುಲಿ ಇದು ನನಗೆ ನಾನು ಈ ಕ್ಯಾರೆಕ್ಟರ್ ಕೇಳಾದ್ಮೇಲೆ ನಾನು ಫಸ್ಟ್ ಕತೆ ಕೇಳ್ತೀನಿ. ಕತೆ ಕೇಳಾದ್ಮೇಲೆ ಅವರು ನನಗೊಂದು ನಿಮಗೆ ಒಂದು ಕ್ಯಾರೆಕ್ಟರ್ ಇದೆ, ಈ ಥರ ಒಂದು ಪ್ರೊಫೆಷ್ನಲ್ ಪೀರಿಯಡ್ ಆಗ್ತಾನೆ ಮುಗಿಸಿ ಜಾಯ್ನ್ ಆಗೋ ಒಂದು ಕ್ಯಾರೆಕ್ಟರ್ ಇದೆ, ನೀವು ಮಾಡಬೇಕಂತ ಕೇಳ್ತಾರೆ. ಸೊ ಅದ್ರ ಬಿಫೋರ್ ನನಗೆ ಆ್ಯಕ್ಚುಲಿ ಒಂದು ಆ್ಯಪಲ್ MV ಕಂಪ್ನೀಲಿ ಒಂದು ಕೆಲಸ ಸಿಕ್ಕಿರುತ್ತೆ, ಒಂದು ಲೈಕ್ ಅದರಲ್ಲಿ ಇಂಟರ್ವ್ಯೂಗೆ ನನಗೆ ಕ್ಲೀನ್ ಸೇವಲ್ಲಿ ಬರೋದಕ್ಕೆ ಹೇಳ್ತಾರೆ. ಸೊ ನಾನು ಆ ಕೆಲಸನ ಸ್ವಲ್ಪ ಪಾಸ್ ಮಾಡಿರ್ತೀನಿ, ಅಂದರೆ ಬಿಟ್ಟಿರ್ತೀನಿ, ಅಂದರೆ ಕ್ಲೀನ್ ಸೇವ್ಗೆ ಮಾಡ್ಕೊಂಡು ಹೋಗ್ಬೇಕಲ್ಲಪ್ಪ ಏನಕ್ಕೆ ಅಂತ ಬಿಟ್ಟು ಸುಮ್ಮನಾಗಿರ್ತೀನಿ. ಬಟ್ ಆ ಟೈಮ್ ಪೀರಿಯಡಲ್ಲಿ ನೆಕ್ಸ್ಟ್ ಒಂದು ಸಿನಿಮಾ ಇಂಟ್ರೆಸ್ಟ್ ಇರೋದ್ರಿಂದ ಕತೆ ಕೇಳ್ತೀನಿ. ಕತೆ ಕೇಳಾದ್ಮೇಲೆ ಡೆಫಿನೆಟ್ಲಿ ಈ ಕಾಪ್ ಕ್ಯಾರೆಕ್ಟರ್ ನಾನು ಮಾಡಲೇಬೇಕಂತ ಬಿಟ್ಟು ಆಲ್ಮೋಸ್ಟ್ 50 ಡೇಸ್ ಏನೋ ಶೂಟ್ ಮಾಡಿದ್ದೀನಿ ಇದಕ್ಕೆ. ಆಲ್ಮೋಸ್ಟ್ ಅಷ್ಟು ದಿವಸನೂ ಒಬ್ಬ ಪೊಲೀಸ್ ಕ್ಯಾರೆಕ್ಟರ್ ಹೇಗೆ ಸೇವ್ ಮಾಡಿಬಿಟ್ಟು ಡ್ಯೂಟಿಗೆ ಜಾಯ್ನ್ ಆಗ್ತಾರೋ ಅದೇ ರೀತಿ ಈ ಕ್ಯಾರೆಕ್ಟರ್ನ ಅಂದರೆ ಫುಲ್ಫಿಲ್ ಮಾಡಿದ್ದೀನಿ ನನ್ನ ಕಡೆಯಿಂದ. ಮೇಡಮ್, ನೀವು ಅಣ್ಣೆ ಸೀರಿಯಲಲ್ಲಿ ಮಾಡಿದ್ದೀರಾ, ಮನೆ ಮಗಳು ಅಂತ ಕರೀತಾರೆ, ಏನೇನೋ ಹೇಳ್ತಾವ್ರೆ. ಈ ಸಿನಿಮಾದಲ್ಲಿ ಮತ್ತೆ ನಿಮ್ಗೆ ಏನಾದರೂ ಬೇರೆ ಥರದ ಹೆಸರು ಕರಿಬೋದಾ? ಆ ಥರ ಮೇ ನಾಟ್ ಬಿ, ಯಾಕಂದರೆ ಇದು ಪರ್ಟಿಕ್ಯುಲರ್ ಅಂತ ಏನು ಇಲ್ಲ. ಸೊ ನೋಡಬೇಕು, ಮೂವಿ ರಿಲೀಸ್ ಆದಮೇಲೆ ಎಲ್ಲ ರಿಸಲ್ಟ್ಸ್ ಗೊತ್ತಾಗುತ್ತೆ. ಪ್ರಮೋದ್ ಶೆಟ್ಟಿ ಸರ್ ಜೊತೆಗೆ ನಿಮ್ಮದು ಒಡನಾಟ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಅಂದರೆ ಅಲ್ಲಿ ಆರ್ಟಿಸ್ಟ್ ಎಲ್ಲ ಒಂದೇ ಥರ ಇರ್ತಿದ್ವಿ. ಅಂದರೆ ಅಲ್ಲಿ ಹೆಂಗಿತ್ತು ಅಂದರೆ ಮಲಯಾಳಂದ ಕನ್ನಡ ಹಿಂಗೆ ಡೈಲಾಗ್ಸ್ ಹೇಳೋದು, ಈ ಥರ ಎಲ್ಲ ಕಾನ್ವರ್ಸೇಷನ್ನು, ಮತ್ತು ಟೈಮ್ ಪಾಸಲ್ಲಿ ಮಾತಾಡೋದು, ಆಫ್ ಸೆಟ್ಸಲ್ಲಿ ಮಾತಾಡೋದು ತುಂಬ ಚೆನ್ನಾಗಿತ್ತು. ಅಂದರೆ ನಾವು ಅಲ್ಲೇ ಸ್ಟೇ ಆಗಿದ್ವಿ, ಅಂದರೆ ಬೇರೆ ಕಡೆ ಇತ್ತು ಶೂಟಿಂಗ್ ಲೊಕೇಶನ್. ಸೊ ಅಲ್ಲೇ ಸ್ಟೇ ಆಗಿದ್ದರಿಂದ ಅಲ್ಲಿ ಕಾನ್ವರ್ಸೇಷನ್ನು, ಬೆಳಗ್ಗೆ ಎದ್ದ ತಕ್ಷಣ ಮಾತಾಡೋದು, ಇದೆಲ್ಲ ತುಂಬ ಚೆನ್ನಾಗಿತ್ತು. ಸರ್, ಎಷ್ಟು ಕಮ್ಮಿ ಪೊಲೀಸ್ ಮಾಡಿದ್ದೀವಿ, ನಿಮ್ಮ ಮೇಲೆ ಇನ್ನೊಬ್ರು ಆಫೀಸರ್ ಇರ್ತಾರೆ. ಓಕೆ, ನೀವೇನೋ ಕೆಲಸ ಮಾಡೋದ್ನಾಗ ಆಫೀಸರ್ ನಿಮ್ಗೆ ಏನಾದ್ರು ತೊಂದರೆ ಕೊಡ್ತಿದ್ರೆ ಈ ಸಿನಿಮಾದಲ್ಲಿ? ಕ್ಯಾರೆಕ್ಟ್ರು ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ ನಂದು. ಬಟ್ ಇದನ್ನು ನಾನು ಹೇಳಿದ್ರೆ ಇವಾಗ ಮೇಡಮ್ ಅವ್ರದ್ದು, ಅಂಕಿತಾ ಅವ್ರದ್ದು ಕ್ಯಾರೆಕ್ಟ್ರು ಕೂಡ ಇವಾಗ ಕಾಟೇರ ಸಿನಿಮಾಯಿಂದ ನೀವು ಹೇಗೆ ಅವ್ರನ್ನ ಗುರುತಿಸ್ತೀರೋ, ಖಂಡಿತವಾಗ್ಲೂ ಶೇಷ ಸಿನಿಮಾ ಆದಮೇಲಂತೂ ಡೆಫಿನೆಟ್ಲಿ ಇನ್ನೊಂದು ಒಳ್ಳೆ ರೀತಿಯಲ್ಲಿ ಇವ್ರನ್ನ ಗುರುತಿಸ್ತೀರಾ, ಅದಂತೂ ಗ್ಯಾರಂಟಿ. ಬಟ್ ಇದು ಒಂದು ಒಳ್ಳೆ ಕಂಪ್ಲೀಟ್ಲಿ ಇವತ್ತು ಮಲಯಾಳಂ ಸಿನಿಮಾದಲ್ಲಿ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಅಂತ ಬಿಟ್ಟು ಎಲ್ಲರೂ ಮಾತಾಡ್ತಾರೆ, ನಮ್ಮವರು ಕೂಡ. ಸೊ ಇದರಲ್ಲಿ ಖಂಡಿತವಾಗ್ಲೂ ಕನ್ನಡದಲ್ಲೂ ಕೂಡ ಒಂದು ಒಳ್ಳೆ ಶೇಷ ಅನ್ನೋ ಒಂದು ಒಳ್ಳೆ ಕಂಪ್ಲೀಟ್ ಕಂಟೆಂಟ್ ಸಿನಿಮಾ ಬಂದಿದೆ ಅಂತ ಖುಷಿಗೆ ಆಗುವಂಥ ಸಬ್ಜೆಕ್ಟ್ ಅಂತೂ ಮಾಡಿದ್ದಾರೆ ಪ್ರದೀಪ್ ಅರಸೀಕೆರೆ ಸರ್ ಅವರು. ಓಕೆ ಸರ್, ಇದೇ ಮಾರ್ಚ್ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕನ್ನಡ ಆಡಿಯನ್ಸ್ಗೆ ಏನು ಹೇಳ್ತೀರಾ ಸರ್? ಕನ್ನಡ ಆಡಿಯನ್ಸ್ಗೆ ನಾನು ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳ್ತೀನಿ. ಇನ್ ಫ್ಯೂಚರ್ ಎಲ್ಲಾದರೂ ನೀವು OTT ಪ್ಲ್ಯಾಟ್ಫಾರ್ಮ್ಸ್ ಅಥವಾ TV ಎಲ್ಲಾದರೂ ನೋಡಿದಾಗ ಸಿನಿಮಾ, ಅಯ್ಯೋ ನಾವು ಇದೊಂದು ಥಿಯೇಟ್ರಲ್ಲಿ ನೋಡಬೇಕಿತ್ತಲ್ಲ ಅಂತ ಡೆಫಿನೆಟ್ಲಿ ಅನ್ಕೋಬಾರ್ದು ನೀವು. ಯಾಕಂದರೆ ಇದು ಮಾಡಿರೋದು ಥಿಯೇಟ್ರಿಕಲ್ ಸಿನಿಮಾ, ಕಂಪ್ಲೀಟ್ಲಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡಿರೋದು. ಕಂಪ್ಲೀಟ್ಲಿ ಇದಕ್ಕೆ SFX ಫಾಲಿ ಆಗಿರ್ಬೋದು, ಅದು ತುಂಬ ಡೆಪ್ತಾಗಿ ವರ್ಕ್ ಮಾಡಿದ್ದಾರೆ. ನಾವು ಆ್ಯಕ್ಚುಲಿ ಒಂದು ಪ್ರೀಮಿಯರ್ ಸರ್ ನಮ್ಗೆ ತೋರಿಸಾದ್ಮೇಲೆ ನಾವು ಕಂಪ್ಲೀಟ್ಲಿ ಇದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್, ಒಂದು ಒಳ್ಳೆ ಬ್ಯೂಟಿಫುಲ್ ಸಿನಿಮಾ, ಥಿಯೇಟ್ರಲ್ಲಿ ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ನೋಡೋವಂಥ ಸಿನಿಮಾ. ಯಾಕಂದರೆ ಇದು 1 ನೈಟ್ ಸ್ಟೋರಿ. ಒಂದು ಮಳೆ ಬರ್ತಿರುತ್ತೆ, ಆ ಮಳೆ ಬರ್ತಿರೋದ್ರಲ್ಲಿ ಒಂದು ಸೀರಿಯಸ್ಸಾಗಿ ಏನೋ ಒಂದು ನೈಟ್ ಏನೋ ನಡೀತಿದೆ ಅಂದಮೇಲೆ ಒಂದು ಗುಂಗಿರುತ್ತೆ ಅದು. ಸೊ ಇದನ್ನು ಕಂಪ್ಲೀಟ್ಲಿ ಅದನ್ನು ಎಂಜಾಯ್ ಮಾಡಬೇಕಾದ್ರೆ ನೀವು ಥಿಯೇಟರಲ್ಲೇ ಬಂದು ನೋಡಬೇಕು. ಡೆಫಿನೆಟ್ಲಿ ನೀವು ಖಂಡಿತವಾಗ್ಲೂ ಪ್ರೌಡ್ ಅಂತೂ ಆಗ್ತೀರಾ. ಯಾಕಂದರೆ ಕನ್ನಡದಲ್ಲಿ ಈ ಥರದ್ದು ಒಂದು ಸಿನಿಮಾ ಬಂದಿದೆ ಅಂತ ಹೆಮ್ಮೆ ಪಡೋವಂಥ ವಿಷಯ ಅಂತೂ ನನಗಂತ ಅನಿಸುತ್ತೆ. ನೀವು ಕೂಡ ಹೆಮ್ಮೆ ಪಡ್ತೀರಾ. ಅಂದರೆ ಏನೋ ಒಂದು ಹೊಸದಾಗಿ ಟ್ರೈ ಮಾಡ್ತಿದ್ದೀವಿ ಅಂದರೆ ಎಲ್ಲರೂ ಎನ್ಕರೇಜ್ ಮಾಡ್ತೀರಾ ಅಂದ್ಕೊಂಡಿದ್ದೀವಿ. ಅಂದರೆ ಶೇಷ 2016 ಅದು ಟೈಟ್ಲಲ್ಲೇ ನಿಮ್ಗೊಂದು ಕ್ಯೂರಿಯಾಸಿಟಿ ಇರುತ್ತೆ. ಎಲ್ಲರೂ ಬಂದು ಸಪೋರ್ಟ್ ಮಾಡಿ, ರಿಲೀಸ್ ಆಗ್ತಾಯಿದೆ. ಥಿಯೇಟರ್ಗೆ ಬಂದು ನೋಡಿ, ಆಮೇಲೆ ಮಿಸ್ ಮಾಡ್ಕೊಬೇಡಿ. ಅಂದರೆ OTTಯಲ್ಲಿ ನೋಡೋದಕ್ಕಿಂತ ಥಿಯೇಟ್ರಲ್ಲಿ ನಿಮಗೆ ಅದು ಬಿಗ್ ಸ್ಕ್ರೀನಲ್ಲಿ ಇನ್ನೂ ಬೇರೆ ಲೆವೆಲ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಅದನ್ನು ಮಿಸ್ ಮಾಡ್ಕೊಬೇಡಿ, ಥಿಯೇಟರ್ಗೆ ಬಂದು ನೋಡಿ. ಥ್ಯಾಂಕ್ ಯು.